ಸಿಸಿಬಿ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ತಿಮ್ಮೇಗೌಡರ ಸಾವಿನ ಸುತ್ತ ಹಲವು ಅನುಮಾನಗಳು ಹುಟ್ಟುಕೊಂಡಿದ್ದು ಆತ್ಮಹತ್ಯೆಗೆ ಕಾರಣವಾಯ್ತಾ ಆ 5 ಪ್ರಕರಣ ಎಂಬ ಚರ್ಚೆ ಕೂಡ ಜೋರಾಗಿದೆ. ಯಾವುದೋ 5 ಪ್ರಕರಣ, ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಸಿಸಿಬಿ ತಿಮ್ಮೇಗೌಡ ಆತ್ಮಹತ್ಯೆಗೆ ಕಾರಣವೇನು? ಇನ್ಸ್ಪೆಕ್ಟರ್ ಸಾವಿನ ಹಿಂದಿದ್ಯಾ ಅನುಮಾನ? ಪಿಎಸ್ಐ ಪರಶುರಾಮ್ ನಿಘೋಡ ಸಾವಿನ ಬೆನ್ನಲ್ಲೇ ಸಿಸಿಬಿ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಆತ್ಮಹತ್ಯೆಗೆ ಶರಣಾಗಿದ್ದು ಇದು ಪೊಲೀಸ್ ಇಲಾಖೆ ಬೆಚ್ಚಿ ಬೀಳುವಂತೆ ಮಾಡಿದೆ. ಸಿಸಿಬಿ ಆರ್ಥಿಕ ಅಪರಾಧ ವಿಭಾಗದ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ರಾಮನಗರ ಜಿಲ್ಲೆ ಬಿಡದಿಯ ಕಗ್ಗಲಿಪುರದಲ್ಲಿ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದು ಇನ್ಸ್ಪೆಕ್ಟರ್ ಸಾವಿನ ಹಿಂದೆ ಹಲವು ಅನುಮಾನ ಮೂಡಿವೆ. ಆತ್ಮಹತ್ಯೆ ವೈಯಕ್ತಿಕ ಕಾರಣಕ್ಕೋ ಅಥವಾ ಕೆಲಸದ ಒತ್ತಡವೋ ಎನ್ನುವ ಶಂಕೆ ಹುಟ್ಟುಕೊಂಡಿದೆ. ಸಿಸಿಬಿ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಆತ್ಮಹತ್ಯೆಗೆ ಕಾರಣ ಏನಿರಬಹುದು? ತಿಮ್ಮೇಗೌಡ ಸಾವು ಹಲವು ಅನುಮಾನಗಳನ್ನು ಹುಟ್ಟುಹಾಕಿರುವುದು ಏಕೆ ಎಂಬುದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿದೆ. ಅನುಮಾನ 1, ಆ ಹೈ ಪ್ರೊಫೈಲ್ ಪ್ರಕರಣಕ್ಕೆ ಆತ್ಮಹತ್ಯೆನ? ಇತ್ತೀಚೆಗೆ ಸಿಸಿಬಿಯಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣವೊಂದು ತನಿಖೆ ನಡೀತಾ ಇತ್ತು. ಇದರಲ್ಲಿ 2 ಆರೋಪಿಗಳನ್ನು ಬಂಧಿಸಲಾಗಿತ್ತು. ಆ 2 ಸಹ ಹೈ ಪ್ರೊಫೈಲ್ ಕುಟುಂಬಕ್ಕೆ ಸೇರಿದವರು. ಅಲ್ಲದೆ ಪ್ರಕರಣದ ಸಂತ್ರಸ್ತೆ ಸಹ ಪ್ರಭಾವಿ ಕುಟುಂಬದ ಹಿನ್ನೆಲೆ. ಹೀಗಾಗಿ ಒತ್ತಡಕ್ಕೆ ಮಣಿದು ಆತ್ಮಹತ್ಯೆ ಮಾಡಿಕೊಂಡ್ರ ಎಂಬ ಅನುಮಾನವಿದೆ. ಅನುಮಾನ 2, ತಿಮ್ಮೇಗೌಡ ವಿರುದ್ಧ ಅತ್ಯಾಚಾರ ಪ್ರಕರಣವಿದ್ಯಾ? ಹಾಸನದಲ್ಲಿ 2004ರಲ್ಲಿ ಪಿಎಸ್ಐ ಆಗಿದ್ದಾಗ ಮಹಿಳಾ ಕಾನ್ಸ್ಟೇಬಲ್ ಒಬ್ಬರು ಅತ್ಯಾಚಾರದ ದೂರು ನೀಡಿದ್ರು. ಈಗ ಪ್ರಕರಣದ ವಿಚಾರಕ್ಕೆ ಕೋರ್ಟ್ನಲ್ಲಿ ಆರಂಭವಾಗಿದೆ. ಅಲ್ಲದೆ DNA ಪರೀಕ್ಷೆಯ ಫಲಿತಾಂಶವು ತಿಮ್ಮೇಗೌಡ ವಿರುದ್ಧ ಬಂದಿದೆ. ಇದಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರ? ಅನುಮಾನ ನಂಬರ್ 3, 2023ರ ಅತ್ತಿ ಬೆಲೆ ಪಟಾಕಿ ದುರಂತದಿಂದ ಅಮಾನತು. ತಿಮ್ಮೇಗೌಡ ಅತ್ತಿ ಬೆಲೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾಗ ಪಟಾಕಿ ದುರಂತ ಆಗಿತ್ತು. ಈ ವೇಳೆ ತಿಮ್ಮೇಗೌಡರನ್ನ ಅಮಾನತು ಮಾಡಿ ಇಲಾಖಾ ತನಿಖೆಗೆ ಆದೇಶ ನೀಡಲಾಗಿತ್ತು. 6 ತಿಂಗಳ ಬಳಿಕ ವಾಪಸ್ಸಾದರೂ ಕೆಲಸ ನೀಡದೆ ಸತಾಯಿಸಿದ್ರಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಂಬುದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಅನುಮಾನ 4, ತಿಮ್ಮೇಗೌಡ ಜೇಬಲ್ಲಿ ಸಿಕ್ಕ ಸಾಲದ ಚೀಟಿ. ಆತ್ಮಹತ್ಯೆ ಮಾಡಿಕೊಂಡಾಗ ತಿಮ್ಮೇಗೌಡ ಜೇಬಲ್ಲಿ ಸಾಲದ ಚೀಟಿ ಪತ್ತೆಯಾಗಿದೆ. ಯಾರು ಯಾರಿಗೆ ಸಾಲ ಕೊಡಬೇಕು ಎಂಬ ಸಾಲದ ಬಗ್ಗೆ ಚೀಟಿ ಇದೆ. ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ್ರ ಎಂಬ ಅನುಮಾನವಿದೆ. ಅನುಮಾನ 5, ಶನಿವಾರದಿಂದ ಬಟ್ಟೆ ಬದಲಿಸಿರಲಿಲ್ಲ ತಿಮ್ಮೇಗೌಡ. ಶನಿವಾರ ಸಿಸಿಬಿ ಕಚೇರಿಗೆ ಬಂದಾಗ ಯಾವ ಬಟ್ಟೆ ಧರಿಸಿದ್ರು ಅದೇ ಬಟ್ಟೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ತಿಮ್ಮೇಗೌಡ ಯಾವುದೋ ಒಂದು ವಿಚಾರಕ್ಕೆ ತುಂಬಾ ನೊಂದಿದ್ರು. ಕಚೇರಿಯಿಂದ ಹೋಗುವ ಸಂದರ್ಭದಲ್ಲೂ ಬೇಸರದಿಂದ ಸಿಬ್ಬಂದಿ ಜೊತೆಗೆ ಮಾತನಾಡಿ ಹೋಗಿದ್ರು. ಹೀಗಾಗಿ ಆತ್ಮಹತ್ಯೆ ಮಾಡಿಕೊಂಡ್ರ ಎಂಬ ಅನುಮಾನ ದಟ್ಟವಾಗಿ ಕಾಣ್ತಿದೆ. ಒಟ್ಟಾರೆ ಈ ಎಲ್ಲ ಕಾರಣಗಳಿಂದ ತಿಮ್ಮೇಗೌಡ ಆತ್ಮಹತ್ಯೆ ಹಿಂದೆ ಹಲವು ಅನುಮಾನಗಳಿದ್ದು ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದು ತನಿಖೆ ಮೂಲಕವೇ ತಿಳಿಯಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಸಿಬಿ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ತಿಮ್ಮೇಗೌಡರ ಸಾವಿನ ಸುತ್ತ ಹಲವು ಅನುಮಾನಗಳು ಹುಟ್ಟುಕೊಂಡಿದ್ದು ಆತ್ಮಹತ್ಯೆಗೆ ಕಾರಣವಾಯ್ತಾ ಆ 5 ಪ್ರಕರಣ ಎಂಬ ಚರ್ಚೆ ಕೂಡ ಜೋರಾಗಿದೆ. ಯಾವುದೋ 5 ಪ್ರಕರಣ, ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಸಿಸಿಬಿ ತಿಮ್ಮೇಗೌಡ ಆತ್ಮಹತ್ಯೆಗೆ ಕಾರಣವೇನು? ಇನ್ಸ್ಪೆಕ್ಟರ್ ಸಾವಿನ ಹಿಂದಿದ್ಯಾ ಅನುಮಾನ? ಪಿಎಸ್ಐ ಪರಶುರಾಮ್ ನಿಘೋಡ ಸಾವಿನ ಬೆನ್ನಲ್ಲೇ ಸಿಸಿಬಿ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಆತ್ಮಹತ್ಯೆಗೆ ಶರಣಾಗಿದ್ದು ಇದು ಪೊಲೀಸ್ ಇಲಾಖೆ ಬೆಚ್ಚಿ ಬೀಳುವಂತೆ ಮಾಡಿದೆ. ಸಿಸಿಬಿ ಆರ್ಥಿಕ ಅಪರಾಧ ವಿಭಾಗದ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ರಾಮನಗರ ಜಿಲ್ಲೆ ಬಿಡದಿಯ ಕಗ್ಗಲಿಪುರದಲ್ಲಿ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದು ಇನ್ಸ್ಪೆಕ್ಟರ್ ಸಾವಿನ ಹಿಂದೆ ಹಲವು ಅನುಮಾನ ಮೂಡಿವೆ. ಆತ್ಮಹತ್ಯೆ ವೈಯಕ್ತಿಕ ಕಾರಣಕ್ಕೋ ಅಥವಾ ಕೆಲಸದ ಒತ್ತಡವೋ ಎನ್ನುವ ಶಂಕೆ ಹುಟ್ಟುಕೊಂಡಿದೆ. ಸಿಸಿಬಿ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಆತ್ಮಹತ್ಯೆಗೆ ಕಾರಣ ಏನಿರಬಹುದು? ತಿಮ್ಮೇಗೌಡ ಸಾವು ಹಲವು ಅನುಮಾನಗಳನ್ನು ಹುಟ್ಟುಹಾಕಿರುವುದು ಏಕೆ ಎಂಬುದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿದೆ. ಅನುಮಾನ 1,
ಆ ಹೈ ಪ್ರೊಫೈಲ್ ಪ್ರಕರಣಕ್ಕೆ ಆತ್ಮಹತ್ಯೆನ? ಇತ್ತೀಚೆಗೆ ಸಿಸಿಬಿಯಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣವೊಂದು ತನಿಖೆ ನಡೀತಾ ಇತ್ತು. ಇದರಲ್ಲಿ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿತ್ತು. ಆ ಇಬ್ಬರು ಸಹ ಹೈ ಪ್ರೊಫೈಲ್ ಕುಟುಂಬಕ್ಕೆ ಸೇರಿದವರು ಅಲ್ಲದೆ ಪ್ರಕರಣದ ಸಂತ್ರಸ್ತೆ ಸಹ ಪ್ರಭಾವಿ ಕುಟುಂಬದ ಹಿನ್ನೆಲೆ. ಹೀಗಾಗಿ ಒತ್ತಡಕ್ಕೆ ಮಣಿದು ಆತ್ಮಹತ್ಯೆ ಮಾಡಿಕೊಂಡ್ರ ಎಂಬ ಅನುಮಾನವಿದೆ. ಅನುಮಾನ 2, ತಿಮ್ಮೇಗೌಡ ವಿರುದ್ಧ ಅತ್ಯಾಚಾರ ಪ್ರಕರಣವಿದ್ಯಾ? ಹಾಸನದಲ್ಲಿ 2004ರಲ್ಲಿ PSI ಆಗಿದ್ದಾಗ ಮಹಿಳಾ ಕಾನ್ಸ್ಟೇಬಲ್ ಒಬ್ಬರು ಅತ್ಯಾಚಾರದ ದೂರು ನೀಡಿದ್ರು. ಈಗ ಪ್ರಕರಣದ ವಿಚಾರಕ್ಕೆ ಕೋರ್ಟ್ನಲ್ಲಿ ಆರಂಭವಾಗಿದೆ. ಅಲ್ಲದೆ DNA ಪರೀಕ್ಷೆಯ ಫಲಿತಾಂಶವೂ ತಿಮ್ಮೇಗೌಡ ವಿರುದ್ಧ ಬಂದಿದೆ. ಇದಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರ? ಅನುಮಾನ ನಂಬರ್ 3, 2023ರ ಅತ್ತಿ ಬೆಲೆ ಪಟಾಕಿ ದುರಂತದಿಂದ ಅಮಾನತು. ತಿಮ್ಮೇಗೌಡ ಅತ್ತಿ ಬೆಲೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾಗ ಪಟಾಕಿ ದುರಂತ ಆಗಿತ್ತು. ಈ ವೇಳೆ ತಿಮ್ಮೇಗೌಡರನ್ನ ಅಮಾನತು ಮಾಡಿ ಇಲಾಖಾ ತನಿಖೆಗೆ ಆದೇಶ ನೀಡಲಾಗಿತ್ತು. 6 ತಿಂಗಳ ಬಳಿಕ ವಾಪಸ್ಸಾದರೂ ಕೆಲಸ ನೀಡದೆ ಸತಾಯಿಸಿದ್ರಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಂಬುದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಅನುಮಾನ 4, ತಿಮ್ಮೇಗೌಡ ಜೇಬಲ್ಲಿ ಸಿಕ್ಕ ಸಾಲದ ಚೀಟಿ. ಆತ್ಮಹತ್ಯೆ ಮಾಡಿಕೊಂಡಾಗ ತಿಮ್ಮೇಗೌಡ ಜೇಬಲ್ಲಿ ಸಾಲದ ಚೀಟಿ ಪತ್ತೆಯಾಗಿದೆ. ಯಾರು ಯಾರಿಗೆ ಸಾಲ ಕೊಡಬೇಕು ಎಂಬ ಸಾಲದ ಬಗ್ಗೆ ಚೀಟಿ ಇದೆ. ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ್ರ ಎಂಬ ಅನುಮಾನವಿದೆ. ಅನುಮಾನ 5, ಶನಿವಾರದಿಂದ ಬಟ್ಟೆ ಬದಲಿಸಿರಲಿಲ್ಲ ತಿಮ್ಮೇಗೌಡ. ಶನಿವಾರ ಸಿಸಿಬಿ ಕಚೇರಿಗೆ ಬಂದಾಗ ಯಾವ ಬಟ್ಟೆ ಧರಿಸಿದ್ರು ಅದೇ ಬಟ್ಟೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ತಿಮ್ಮೇಗೌಡ ಯಾವುದೋ ಒಂದು ವಿಚಾರಕ್ಕೆ ತುಂಬಾ ನೊಂದಿದ್ರು. ಕಚೇರಿಯಿಂದ ಹೋಗುವ ಸಂದರ್ಭದಲ್ಲೂ ಬೇಸರದಿಂದ ಸಿಬ್ಬಂದಿ ಜೊತೆಗೆ ಮಾತನಾಡಿ ಹೋಗಿದ್ರು. ಹೀಗಾಗಿ ಆತ್ಮಹತ್ಯೆ ಮಾಡಿಕೊಂಡ್ರ ಎಂಬ ಅನುಮಾನ ದಟ್ಟವಾಗಿ ಕಾಣ್ತಿದೆ. ಒಟ್ಟಾರೆ ಈ ಎಲ್ಲ ಕಾರಣಗಳಿಂದ ತಿಮ್ಮೇಗೌಡ ಆತ್ಮಹತ್ಯೆ ಹಿಂದೆ ಹಲವು ಅನುಮಾನಗಳಿದ್ದು, ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದು ತನಿಖೆ ಮೂಲಕವೇ ತಿಳಿಯಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಸಿಬಿ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ತಿಮ್ಮೇಗೌಡರ ಸಾವಿನ ಸುತ್ತ ಹಲವು ಅನುಮಾನಗಳು ಹುಟ್ಟುಕೊಂಡಿದ್ದು ಆತ್ಮಹತ್ಯೆಗೆ ಕಾರಣವಾಯ್ತಾ ಆ 5 ಪ್ರಕರಣ ಎಂಬ ಚರ್ಚೆ ಕೂಡ ಜೋರಾಗಿದೆ. ಯಾವುದೋ 5 ಪ್ರಕರಣ, ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಸಿಸಿಬಿ ತಿಮ್ಮೇಗೌಡ ಆತ್ಮಹತ್ಯೆಗೆ ಕಾರಣವೇನು? ಇನ್ಸ್ಪೆಕ್ಟರ್ ಸಾವಿನ ಹಿಂದಿದ್ಯಾ ಅನುಮಾನ? PSI ಪರಶುರಾಮ್ ನಿಘೋಡ ಸಾವಿನ ಬೆನ್ನಲ್ಲೇ ಸಿಸಿಬಿ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಆತ್ಮಹತ್ಯೆಗೆ ಶರಣಾಗಿದ್ದು, ಇದು ಪೊಲೀಸ್ ಇಲಾಖೆ ಬೆಚ್ಚಿ ಬೀಳುವಂತೆ ಮಾಡಿದೆ. ಸಿಸಿಬಿ ಆರ್ಥಿಕ ಅಪರಾಧ ವಿಭಾಗದ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ರಾಮನಗರ ಜಿಲ್ಲೆ ಬಿಡದಿಯ ಕಗ್ಗಲಿಪುರದಲ್ಲಿ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದು, ಇನ್ಸ್ಪೆಕ್ಟರ್ ಸಾವಿನ ಹಿಂದೆ ಹಲವು ಅನುಮಾನ ಮೂಡಿವೆ. ಆತ್ಮಹತ್ಯೆ ವೈಯಕ್ತಿಕ ಕಾರಣಕ್ಕೋ ಅಥವಾ ಕೆಲಸದ ಒತ್ತಡವೋ ಎನ್ನುವ ಶಂಕೆ ಹುಟ್ಟುಕೊಂಡಿದೆ. ಸಿಸಿಬಿ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಆತ್ಮಹತ್ಯೆಗೆ ಕಾರಣ ಏನಿರಬಹುದು? ತಿಮ್ಮೇಗೌಡ ಸಾವು ಹಲವು ಅನುಮಾನಗಳನ್ನು ಹುಟ್ಟುಹಾಕಿರುವುದು ಏಕೆ ಎಂಬುದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿದೆ. ಅನುಮಾನ 1, ಆ ಹೈ ಪ್ರೊಫೈಲ್ ಪ್ರಕರಣಕ್ಕೆ ಆತ್ಮಹತ್ಯೆನ? ಇತ್ತೀಚೆಗೆ ಸಿಸಿಬಿಯಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣವೊಂದು ತನಿಖೆ ನಡೀತಾ ಇತ್ತು. ಇದರಲ್ಲಿ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿತ್ತು. ಆ ಇಬ್ಬರು ಸಹ ಹೈ ಪ್ರೊಫೈಲ್ ಕುಟುಂಬಕ್ಕೆ ಸೇರಿದವರು ಅಲ್ಲದೆ ಪ್ರಕರಣದ ಸಂತ್ರಸ್ತೆ ಸಹ ಪ್ರಭಾವಿ ಕುಟುಂಬದ ಹಿನ್ನೆಲೆ. ಹೀಗಾಗಿ ಒತ್ತಡಕ್ಕೆ ಮಣಿದು